ನಟಿ ಕೃಷಿತಾ ಪಂಡ ಜೊತೆ ಗೆಳತನ ಅರೆಸ್ಟ್ ಆಗಿದ್ದಂತಹ ವೈಶಾಖ್ ಹಿಂದೆ ಕೂಡ ನಾವು ಗಮನಿಸಿದಾಗ ಅರೆಸ್ಟ್ ಆಗಿದ್ರು. ಬೆದರಿಕೆ ಪ್ರಕರಣದಲ್ಲಿ ಹಿಂದೆ ಅರೆಸ್ಟ್ ಆಗಿದ್ದಂತಹ ವೈಶಾಖ್ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿ ಜೈಲು ಸೇರಿರ್ತಾರೆ. ಕೃಷಿತಾ ಪಂಡಗೆ 7 ಕೋಟಿ ನೀಡುವಂತೆ ಬೆದರಿಕೆ ಆರೋಪ ಕೂಡ ಕೇಳಿ ಬಂದಿರುತ್ತೆ ಅವರ ಮೇಲೆ. ಬೆದರಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂತಹ ನಟಿ ಬಾಯ್ ಫ್ರೆಂಡ್ ವೈಶಾಖ್. ವಿವಾದದ ಬಳಿಕ ನಟಿ ಕೃಷಿ ಜೊತೆಗೆ ವೈಶಾಖ್ ಎಲ್ಲ ಒಂದು ಕಡೆ ಮನಸ್ತಾಪ ಏನಾದ್ರೂ ಅವರ ಮಧ್ಯೆ ಮೂಡಿತಾ. ನಟಿ ಕೃಷಿತಾ ಪಂಡ ಜೊತೆ ಗೆಳತನ ಅರೆಸ್ಟ್ ಆಗಿದ್ದಂತಹ ವೈಶಾಖ್ ಬೆದರಿಕೆ ಪ್ರಕರಣದಲ್ಲಿ ಹಿಂದೆ ಅರೆಸ್ಟ್ ಆಗಿದ್ರು. ಗೊತ್ತಿರುವಂತಹ ವಿಚಾರ ಇದು. ಅರವಿಂದ್ ರೆಡ್ಡಿ ಅವರ ವಿಚಾರ ಇಷ್ಟರ ಮಟ್ಟಿಗೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು ಅನ್ನೋದು ಗೊತ್ತಿದೆ. ಸಾಕಷ್ಟು ಸದ್ದು ಮಾಡಿತ್ತು ಈ ಒಂದು ಸುದ್ದಿ. ಆ ಸಂದರ್ಭದಲ್ಲಿ ಜೀವ ಬೆದರಿಕೆಯನ್ನು ಹಾಕಿದ್ರಂತೆ ಅರವಿಂದ್ ರೆಡ್ಡಿ ಅವರಿಗೆ. 7 ಕೋಟಿ ರೂಪಾಯಿಯನ್ನ ಕೃಷಿತಾ ಪಂಡ ಅವರಿಗೆ ಕೊಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಪೊಲೀಸರು ಇಮಿಡಿಯೇಟ್ಲಿ ಈತನನ್ನ ಅರೆಸ್ಟ್ ಮಾಡ್ತಾರೆ. ಯಾವಾಗ ಕೃಷಿತಾ ಪಂಡ ಅವ್ರ ಮನೆಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ವೈಶಾಖ್ ಕೂಡ ಇರ್ತಾರೆ. ಆತನನ್ನ ಕರ್ಕೊಂಡು ಹೋಗ್ತಾರೆ, ವಿಚಾರಣೆಗೆ ಕೂಡ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಅರವಿಂದ್ ರೆಡ್ಡಿ ಅವರು ಹೇಳ್ತಾರೆ, ಕೆಲವೊಂದಿಷ್ಟು ಆರೋಪಗಳನ್ನ ಕೂಡ ಮಾಡ್ತಾರೆ. ನನ್ನ ಮೇಲೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ನನಗೇನು ಹೆಚ್ಚು ಕಮ್ಮಿ ಆದ್ರೂ ಕೂಡ ಇವರೇ ಹೊಣೆ ಅದಕ್ಕೆ ಅಂತ ಹೇಳಿ ನಿರಾನೀರವಾಗಿ ಆ ಪೊಲೀಸರ ಮುಂದೆ ಆರೋಪ ಮಾಡ್ತಾರಲ್ಲ, ಆಗ ಇಮಿಡಿಯೇಟ್ಲಿ ಜೈಲು ಸೇರ್ತಾರೆ. ನೋಡಿ, ಮದುವೆ ಆಗಿದ್ರು ನಟಿ ಮನೆಯಲ್ಲಿಯೇ ಇರ್ತಾ ಇದ್ರು ವೈಶಾಖ್ ಮದುವೆ ಆಗಿ 15 ವರ್ಷ ಆಗಿದೆ. 15 ವರ್ಷದ ದಾಂಪತ್ಯ ಅದು. ಆತ್ಮಹತ್ಯೆಗೆ ಶರಣಾದ ವೈಶಾಖ್ಗೆ ನಟಿ ಜೊತೆ ಸಂಪರ್ಕದಿಂದ ಕುಟುಂಬದಲ್ಲಿಯೂ ಕೂಡ ಮನಸ್ತಾಪ ಇತ್ತು. ಯಾರೇ ಒಪ್ಕೊಳ್ತಾರೆ ಇದನ್ನ ಅಷ್ಟು ಸುಲಭವಾಗಿ? ಕುಟುಂಬದಿಂದ ದೂರವೇ ಉಳಿದಿದ್ದಂತಹ ನಟಿ ಬಾಯ್ ಫ್ರೆಂಡ್ ಮದುವೆ ಆಗಿದ್ರು, ನಟಿ ಮನೆಯಲ್ಲಿಯೇ ವೈಶಾಖ್ ಇರ್ತಾ ಇದ್ರು. ನೋಡಿ, ಸತತವಾಗಿ 15 ವರ್ಷಗಳ ಕಾಲ ದಾಂಪತ್ಯ ಅದು. ಸುದೀರ್ಘವಾಗಿ 15 ವರ್ಷದಿಂದ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ರು. ಹೇಳಿ ಕೇಳಿ ಮಗ ಬೇರೆ ಇದ್ದಾರೆ, ಒಳ್ಳೆಯ ಜೀವನವನ್ನ ನಡೆಸಬೇಕಾಗಿತ್ತು. ಆದ್ರೆ ಮನೆಯಲ್ಲಿ ಕೆಲವೊಂದಿಷ್ಟು ಜಗಳ ಆಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ಮತ್ತು ಪತ್ನಿ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ಪತ್ನಿಯನ್ನ ಇಟ್ಕೊಂಡು ಈ ರೀತಿಯಾಗಿ ಅಕ್ರಮ ಸಂಬಂಧ ಇಟ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೆಲವೊಂದಿಷ್ಟು ವಾದ ವಿವಾದಗಳು ಕೂಡ ಮನೆಯಲ್ಲಿ ಆಗ್ತಾ ಇತ್ತು. ಇದೇ ಮನಸ್ತಾಪದಿಂದ ಆತ ಹೋಗಿ ಆಕೆ ಮನೆಯಲ್ಲಿ ಉಳ್ಕೊಳ್ತಾನೆ. ಈಗ ಯಾವ ಕಾರಣಕ್ಕಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದು ಇನ್ನೂ ನಿಖರವ ಕಾರಣ ಸಿಕ್ಕಿಲ್ಲ ಪೊಲೀಸರಿಗೂ ಕೂಡ. ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. 14 ವರ್ಷದ ಮಗ ಇದ್ದಾನೆ ಇವ್ರಿಗೆ. ನಟಿ ಜೊತೆ ಸಂಪರ್ಕ ಹೊಂದಿದ್ರಲ್ಲ, ಯಾವತ್ತೂ ಈತ ಆಕೆಯ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಅವತ್ತಿನಿಂದಲೂ ಕೂಡ ಮನೆಯಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಆಗ್ತಾ ಇತ್ತು. ಯಾವ ಹೆಂಡತಿ ತಾನೇ ಸಹಿಸ್ಕೊಳ್ತಾರೆ? ಈ ರೀತಿಯಾಗಿ ಜಗಳ ಆಗ್ತಾ ಇದೆ, ನನ್ನ ಮನೇಲಿ ಇರೋದು ಬೇಡ ಅನ್ನುವಂತಹ ಕಾರಣಕ್ಕಾಗಿ ನಟಿಯ ಮನೆ ಸೇರ್ಕೊಂಡ್ಬಿಟ್ಟಿದ್ದ.